ಒಂದು ದಿನ ರಾತ್ರಿ ಸಾಕ್ಷಾತ್ ಪೂರಿ ಜಗನ್ನಾಥ ಸ್ವಾಮಿ ತನ್ನ ಭಕ್ತನಾದ ಬಂಧು ಮಹಂತಿಯ ಮನೆಗೆ ಬಂದು ಚಿನ್ನದ ಬಟ್ಟಿಲ ತುಂಬಾ ಊಟ ಕೊಟ್ಟು ಹೋದರು. ತುಂಬಾ ದಿನಗಳಿಂದ ಊಟ ತಿನ್ನದೆ ಹಸಿದಿದ್ದ ಆ ಕುಟುಂಬ ಆ ರಾತ್ರಿ ಸಂತೋಷವಾಗಿ ಊಟ ತಿಂದರು. ಮಾರನೆಯ ದಿನ ದೇವಸ್ಥಾನದಲ್ಲಿ ಜಗನ್ನಾಥ ಸ್ವಾಮಿಗೆ ನೈವೇದ್ಯ ಇಡುವ ಚಿನ್ನದ ಬಟ್ಟಲು ಕಾಣಿಸಲಿಲ್ಲ. ಎಲ್ಲೆಡೆ ಹುಡುಕಾಟ ನಡೆಯಿತು. ಯಾರೋ ಒಬ್ಬರ ಮುಖಾಂತರ ಆ ಬಟ್ಟಲು ಬಂಧು ಮಹಂತಿಯ ಹತ್ತಿರ ಇರುವಂತೆ ಗೊತ್ತಾಯಿತು. ದೇವಸ್ಥಾನದ ಸಿಬ್ಬಂದಿ ಬಂಧು ಮಹಂತಿಯನ್ನು ದರದರನೆ ಎಳೆತಂದು ಬಟ್ಟಲನ್ನು ಕದ್ದ ಆರೋಪದ ಮೇರೆಗೆ ಅವನನ್ನು ಬಂಧಿಸಿ ಅನೇಕ ರೀತಿಯಲ್ಲಿ ಚಿತ್ರಹಿಂಸೆಗಳನ್ನು ಕೊಟ್ಟರು. ಬಂಧು ಮಹಂತಿ ಮಾತ್ರ ತನ್ನ ಮನಸ್ಸಿನಲ್ಲಿ, ಕೃಷ್ಣ, ಈ ರೀತಿ ಮಾಡಿದಷ್ಟು ಮಾತ್ರಕ್ಕೆ ನಿನ್ನ ಮೇಲಿರುವ ಭಕ್ತಿ ನನಗೆ ಹೊರಟು ಹೋಗುತ್ತದ? ಏನಪ್ಪಾ ನಿನ್ನ ಲೀಲೆ ಅಂದುಕೊಳ್ಳುತ್ತಾ ಮೌನವಾಗಿ ಶಿಕ್ಷೆಗಳನ್ನು ಅನುಭವಿಸಿದ. ಆ ರಾತ್ರಿ ನಿದ್ರಿಸುತ್ತಿದ್ದ ಒಡಿಸ್ಸಾ ಮಹಾರಾಜನಾದ ಪ್ರತಾಪರುದ್ರನ ಕನಸಿನಲ್ಲಿ ಜಗನ್ನಾಥ ಸ್ವಾಮಿ ಕಾಣಿಸಿಕೊಂಡು, ನನ್ನ ಭಕ್ತ ಅಲ್ಲಿ ಕಷ್ಟಪಡುತ್ತಿದ್ದರೆ ನೀನು ಸುಖವಾಗಿ ನಿದ್ರಿಸುತ್ತೀಯ. ಬಂಧು ಮಹಂತಿ ನನ್ನ ಭಕ್ತ, ಅವನಿಗೆ ಊಟ ಕೊಟ್ಟವನು ನಾನೇ ಅಂದರು. ಪ್ರತಾಪರುದ್ರ ಅದೇ ಕ್ಷಣ ಎದ್ದು ದೇವಾಲಯಕ್ಕೆ ಹೋಗಿ ಬಂಧು ಮಹಂತಿಯ ಕಾಲಿನ ಮೇಲೆ ಬಿದ್ದು ಕ್ಷಮೆ ಕೇಳಿ ಅವರನ್ನು ಹಾಗೂ ಅವರ ಕುಟುಂಬದವರನ್ನು ಪೂರಿ ಜಗನ್ನಾಥ ದೇವಾಲಯದ ಪ್ರಧಾನ ಅಡುಗೆಯವರನ್ನಾಗಿ ನೇಮಿಸಿದ. ಅಂದಿನಿಂದ ಕಳೆದ 494 ವರ್ಷಗಳಿಂದ ಬಂಧು ಮಹಂತಿಯ ಕುಟುಂಬವೇ ಪೂರಿ ಜಗನ್ನಾಥ ದೇವಾಲಯದ ಪ್ರಧಾನ ಅಡುಗೆಯವರಾಗಿ ಕೆಲಸ ಮಾಡುತ್ತಿದ್ದಾರೆ. ದೇವರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಎಂಬುದು ಈ ಸನ್ನಿವೇಶದಿಂದ ಅರ್ಥವಾಗುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.